ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ್ವಾರ ಯಾಕಪ್ಪ ಚಿಕ್ಕ ವಿಡಿಯೋ ಹಾಕಿದ್ದೆ ಅಂತ ಸುಮಾರು ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು. ಕೆಲವು ತಾಂತ್ರಿಕ ಕಾರಣಗಳಿಂದ ನಾವು ವಿಡಿಯೋನ ಚಿಕ್ಕದ್ ಮಾಡಿದ್ದೀವಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ವಿ. ಆ ತಾಂತ್ರಿಕ ಕಾರಣವೇ ಇದು. ವೀಕ್ಷಕರೇ, ನಾನು ಹಲವಾರು ದಿನಗಳಿಂದ ನಿಮ್ಮ ಮುಂದೆ ಲೈವ್ ಬರೋಣ, ಫೇಸ್ ಕ್ಯಾಮ್ ಅನ್ನ ತೋರಿಸಿ ವಿಡಿಯೋವನ್ನ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅದರಂತೆ ಲಾಸ್ಟ್ ವಾರ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ, ಆದರೆ ತಾಂತ್ರಿಕ ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ ಸುದ್ದಿಯನ್ನು ಕೊಡಬೇಕು ಅಂತ ವಿಡಿಯೋನ ಎಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಕೊಟ್ಟಿದ್ದೆ. ಇದರಂತೆ ಇಂದಿನಿಂದ ಪ್ರತಿ ವಾರ ನಾನು ಫೇಸ್ ಕ್ಯಾಮ್ ಅನ್ನು ಆನ್ ಮಾಡಿಕೊಂಡು ನಿಮಗೆ ಸುದ್ದಿಯನ್ನು ಕೊಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ ಅಲ್ಲಿ ಬರುವಂತ ಏಕೈಕ ಸುದ್ದಿ ಅಂದ್ರೆ ಅದು TRP ಸುದ್ದಿ. ಅದರಂತೆ ವೀಕ್ 11ರ ನಿಮ್ಮ ನೆಚ್ಚಿನ ಚಾನಲ್ನ ನಿಮ್ಮ ನೆಚ್ಚಿನ ಶೋಗಳ TRP ಅನ್ನು ಹೊತ್ತು ತಂದಿದ್ದೇನೆ. ಇದು ಮಾರ್ಚ್ 14ರಿಂದ ಮಾರ್ಚ್ 20ನೇ ತಾರೀಕು ತನಕ ನಿಮ್ಮ ನೆಚ್ಚಿನ ಶೋಗಳ TRP ಏನು ಅಂತ ತಿಳ್ಕೊಳ್ಳುವ ಸಮಯ. ವೀಕ್ಷಕರೇ, ಇದೇ ರೀತಿ TRP ಸುದ್ದಿಯನ್ನು ತಿಳ್ಕೊಳ್ಳಲು ಮಿಸ್ ಮಾಡದೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀವು ಪಡೆಯಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ಈ ರೀತಿಯ TRP ಸುದ್ದಿಯನ್ನು ಪ್ರತಿ ವಾರ ನೀವು ನೋಡಬೇಕು ಅಂದರೆ, ನಮಗೆ ಪ್ರೋತ್ಸಾಹಿಸಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಹಾಗಾದರೆ ವೀಕ್ಷಕರೇ, ವೀಕ್ 11ರ ನಿಮ್ಮ ನೆಚ್ಚಿನ ಶೋಗಳ TRPಯನ್ನು ತಿಳ್ಕೊಳ್ಳುವಂಥ ಸಮಯ ಬಂದಿದೆ. ಮೊದಲನೇದಾಗಿ ಉದಯವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಳ್ಳೋಣ. ವೀಕ್ಷಕರೇ, ನಿಮ್ಗೆ ಗೊತ್ತಿರುವುದು ಉದಯವಾಹಿನಿ ಈಗಾಗಲೇ ಸನ್ ಉದಯ ಅಂತ ಹೆಸರನ್ನು ಚೇಂಜ್ ಮಾಡ್ಕೋತಾ ಇದೆ. ಅದರಂತೆ ಉದಯವಾಹಿನಿಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ರಥಸಪ್ತಮಿ 1.5, ಅರ್ಬನಲ್ಲಿ 1.3, ಸಿಂಧು ಭೈರವಿ ಧಾರಾವಾಹಿ 2.3, ಅರ್ಬನಲ್ಲಿ 2.4, ಮಾಂಗಲ್ಯ ಧಾರಾವಾಹಿ 2.3, ಅರ್ಬನಲ್ಲಿ 1.8, ಶಾಂಭವಿ ಧಾರಾವಾಹಿ 2.5, ಅರ್ಬನಲ್ಲಿ 2.2, ಸೂರ್ಯವಂಶ ಧಾರಾವಾಹಿ 1.9, ಅರ್ಬನಲ್ಲಿ 1.5, ಶಾಂತಿನಿವಾಸ ಧಾರಾವಾಹಿ 2.5, ಅರ್ಬನಲ್ಲಿ 1.8, ಮೈನಾ ಧಾರಾವಾಹಿ 2.4, ಅರ್ಬನಲ್ಲಿ 1.8. ಇನ್ನು ಕೃಷ್ಣ ವಂಶಿ ಧಾರಾವಾಹಿ 2.4, ಅರ್ಬನಲ್ಲಿ 1.7 ತಗೊಂಡಿದ್ರೆ, ಅನುಪಲ್ಲವಿ 1.4, ಅರ್ಬನಲ್ಲಿ 0.9 ತಗೊಂಡಿದೆ. ಹಾಗೂ ಸೇವಂತಿ 1, ಅರ್ಬನಲ್ಲಿ 0.8 ತಗೊಂಡಿದೆ. ವೀಕ್ಷಕರೇ, ಸ್ಟಾರ್ ಸುವರ್ಣದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣದ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೌರಿಶಂಕರ 2, ಅರ್ಬನಲ್ಲಿ 2.9, ನೀರಲು ಜೊತೆಯಲ್ಲಿ 2.6, ಅರ್ಬನಲ್ಲಿ 3.1 ತಗೊಂಡಿದೆ. ಶಾರದೆ 2.7, ಅರ್ಬನಲ್ಲಿ 3.3 ತಗೊಂಡಿದೆ. ಆಸೆ 3.4, ಅರ್ಬನಲ್ಲಿ 3.3 ತಗೊಂಡಿದೆ. ನಿನ್ನ ಜೊತೆ ನನ್ನ ಕತೆ 3.5, ಅರ್ಬನಲ್ಲಿ 3.1 ತಗೊಂಡಿದೆ. ವಸುದೇವ ಕುಟುಂಬ 3.1, ಅರ್ಬನಲ್ಲಿ 2.5 ತಗೊಂಡಿದೆ. ರೇಣುಕಾದೇವಿ 3 ತಗೊಂಡಿದೆ, ಅರ್ಬನಲ್ಲಿ 3.7. ಜಯಲಲಿತಾ 2.5, ಅರ್ಬನಲ್ಲಿ 3.6. ಹಾಗೂ ಸ್ನೇಹದ ಕಡಲಲ್ಲಿ 1.6, ಅರ್ಬನಲ್ಲಿ 2.4. ಇನ್ನು ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರುವ ಸಮಯ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗಾದರೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ ನೋಡ್ಕೊಂಬರೋಣ. ರಾಣಿ 1.5, ಅರ್ಬನಲ್ಲೂ ಕೂಡ 1.5, ಪ್ರೇಮಕಾವ್ಯ 2.5, ಅರ್ಬನಲ್ಲಿ 2.2, ಭಾಗ್ಯಲಕ್ಷ್ಮಿ 3.8, ಅರ್ಬನಲ್ಲಿ 3.1, ಮುದ್ದು ಸೊಸೆ 5.7, ಅರ್ಬನಲ್ಲಿ 5 ತಗೊಂಡಿದೆ. ಗೌರಿ ಕಲ್ಯಾಣ 5.3, ಅರ್ಬನಲ್ಲಿ 4.3, ಶ್ರೀಗಂಧದ ಗುಡಿ 5.5, ಅರ್ಬನಲ್ಲಿ 4.5, ನಂದ ಗೋಕುಲ 5.4, ಅರ್ಬನಲ್ಲಿ 4.2, ಭಾರ್ಗವಿ LLB 3.7, ಅರ್ಬನಲ್ಲಿ 2.7, ಹಾಗೂ ಪವಿತ್ರ ಬಂಧನ 2.3, ಅರ್ಬನಲ್ಲಿ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ, ಉದಯವಾಹಿನಿಯ ರೇಟಿಂಗ್ಸ್ ನೋಡ್ಕೊಂಡ್ಬಂದ್ವಿ. ಈಗ ಕರ್ನಾಟಕದ ನಂಬರ್ 1 ವಾಹಿನಿಯಾದಂಥ ಜಿ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರುವ ಸಮಯ. ನಿಮ್ಮ ನೆಚ್ಚಿನ ಜಿ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಶ್ರಾವಣಿ ಸುಬ್ರಹ್ಮಣ್ಯ 1.8, ಅರ್ಬನಲ್ಲಿ 2.3, ಕೃಷ್ಣ ರುಕ್ಕು 2.8, ಅರ್ಬನಲ್ಲಿ 3.1, ಅಮೃತಧಾರೆ 5.2, ಅರ್ಬನಲ್ಲಿ 5.1, ಅಣ್ಣಯ್ಯ ಧಾರಾವಾಹಿ 5.9, ಅರ್ಬನಲ್ಲಿ 5.6, ಕರ್ಣ ಧಾರಾವಾಹಿ 6, ಅರ್ಬನಲ್ಲಿ 5.6, ಲಕ್ಷ್ಮೀ ನಿವಾಸ 5.7, ಅರ್ಬನಲ್ಲಿ 5.7, ಆದಿಲಕ್ಷ್ಮಿ ಪುರಾಣ 4.8, ಅರ್ಬನಲ್ಲಿ 4.2, ನಾನಿನ ಬಿಡಲಾರೆ 4.8, ಅರ್ಬನಲ್ಲಿ 4.7, ಬ್ರಹ್ಮಗಂಟು 4.4 ಹಾಗೂ ಅರ್ಬನಲ್ಲಿ 4.8 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಶೋಗಳ ಹಾಗೂ ಚಾನೆಲ್ನ ರೇಟಿಂಗ್ಸ್ಗಳನ್ನು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದೆ ಈ ವಾರ. ಅಂದರೆ ವೀಕ್ 11ರಲ್ಲಿ ಉದಯವಾಹಿನಿಯಲ್ಲಿ ಎಕ್ಕ ಫಿಲಮ್ ಪ್ರಸಾರ ಆಗಿತ್ತು. ಎಕ್ಕ ಫಿಲಮ್ನ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಪ್ರಸಾರ ಆಗಿತ್ತು. ಅದಕ್ಕೆ 3.9 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 4.1 ತಗೊಂಡಿದೆ.
ಇನ್ನು ಕಲರ್ಸ್ ಕನ್ನಡದಲ್ಲಿ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಮಾರ್ಕ್ ಸುದೀಪ್ ರವರ ಮಾರ್ಕ್ ಚಿತ್ರ ಪ್ರಸಾರ ಆಗಿತ್ತು. ಅದಕ್ಕೆ ರೇಟಿಂಗ್ಸ್ 3.7 ಸಿಕ್ಕಿದೆ ಹಾಗೂ ಅರ್ಬನಲ್ಲಿ 3.5 ಸಿಕ್ಕಿದೆ. ಕಾಂತಾರ ರೀಟೆಲಿಕಾಸ್ಟ್ ಆಗಿತ್ತು 3ನೇ ಬಾರಿ, ಅದಕ್ಕೆ ರೇಟಿಂಗ್ಸ್ 2.8 ಸಿಕ್ಕಿದೆ, ಅರ್ಬನಲ್ಲಿ 2.5 ತಗೊಂಡಿದೆ. ಜಿ ಕನ್ನಡದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಇತ್ತು, ಕರ್ಣ ಜಾತ್ರೆ ಇತ್ತು, ಅದಕ್ಕೆ 1.6 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 1.4 ತಗೊಂಡಿದೆ. ಜಿ ಕುಟುಂಬ ಅವಾರ್ಡ್ಸ್ 2025ರ ರೀಟೆಲಿಕಾಸ್ಟ್ ಇತ್ತು, ಅದಕ್ಕೆ 2 ರೇಟಿಂಗ್ ಸಿಕ್ಕಿದೆ ಹಾಗೂ ಅರ್ಬನಲ್ಲಿ 1.6 ರೇಟಿಂಗ್ ಸಿಕ್ಕಿದೆ. ಇನ್ನು ಡಬ್ಬಿಂಗ್ ಫಿಲಮ್ ಆದಂಥ ಮನಶ್ ಶಂಕರ ಪ್ರಸಾದ ಗಾರು, ಈ ಚಿತ್ರಕ್ಕೆ 1.4 ಹಾಗೂ ಅರ್ಬನಲ್ಲಿ 1.5 ರೇಟಿಂಗ್ ಸಿಕ್ಕಿದೆ. ವೀಕ್ಷಕರೇ, ಇದು ಸ್ಪೆಷಲ್ ಶೋಸ್ಗಳಾಗಿದ್ದರೆ ಜಿ ಕನ್ನಡದಲ್ಲಿ ಹಲವಾರು ಡಬ್ಬಿಂಗ್ ಧಾರಾವಾಹಿಗಳು ಪ್ರಸಾರ ಆಗುತ್ತೆ. ಅದರಲ್ಲಿ ಮೇಘ ಸಂದೇಶ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ, ಮನೆತನ 2.6 ಅನ್ನು ತಗೊಂಡಿದೆ, ಸುಮಂಗಲಿ 2.1 ಅನ್ನು ತಗೊಂಡಿದೆ, ರಕ್ತ ಸಂಬಂಧ 1.4, ಮನೆ ಅಳಿಯ 1, ಸಂಧ್ಯಾರಾಗ 1.1 ತಗೊಂಡಿದೆ. ಇನ್ನು ಹಾಗಾದರೆ ವೀಕ್ಷಕರೇ, ಎಲ್ಲ ವಾಹಿನಿಗಳ ರೇಟಿಂಗ್ಸ್ಗಳನ್ನು ನೋಡ್ಕೊಂಡು ಬಂದ್ವಿ. ಹಾಗಾದರೆ ಚಾನೆಲ್ಗಳ ರೇಟಿಂಗ್ಸ್ ಹೇಗಿದೆ ಅಂತ ನೋಡ್ಕೊಂಬರುವ ಸಮಯ ಆಗಿದೆ. ಮೊದಲನೇದಾಗಿ ನಾನು ಹೇಳಿದಂತೆ ವೀಕ್ 11 ಶನಿವಾರ 14 ಮಾರ್ಚ್ನಿಂದ ಶುಕ್ರವಾರ 20 ಮಾರ್ಚ್ ತನಕ ರೇಟಿಂಗ್ಸ್ಗಳು ಏನೇನು ಅಂತ ನೋಡೋದು. ಮೊದಲನೇದಾಗಿ ಟಾಪ್ 5 ಚಾನಲ್ಸ್ ಯಾವುದು ಅಂತ ನೋಡೋದಾದರೆ ಜಿ ಕನ್ನಡ ಇದೆ 1067 ಪಾಯಿಂಟ್ಸ್ನೊಂದಿಗೆ. 2ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ 710 ಪಾಯಿಂಟ್ಸ್ನೊಂದಿಗೆ. 3ನೇ ಸ್ಥಾನದಲ್ಲಿದೆ ಸ್ಟಾರ್ ಸುವರ್ಣ 619 ಪಾಯಿಂಟ್ಸ್ನೊಂದಿಗೆ. ಹಾಗೂ 4ನೇ ಸ್ಥಾನದಲ್ಲಿದೆ ಸನ್ ಉದಯ ವಾಹಿನಿ, ಅದು 507 ಪಾಯಿಂಟ್ಸ್ಗಳನ್ನು ತಗೊಂಡಿದೆ. ಹಾಗೂ 5ನೇ ಸ್ಥಾನದಲ್ಲಿದೆ ಸನ್ ಉದಯ ಮೂವೀಸ್ 340 ಪಾಯಿಂಟ್ಸ್ನೊಂದಿಗೆ. ವೀಕ್ಷಕರೇ, ಇದಾಗಿತ್ತು ವೀಕ್ 11ರ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ಧಾರಾವಾಹಿಗಳ TRP. ಈ ರೀತಿಯ ಫಾರ್ಮೇಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ. ಮುಂದಿನ ವಾರ ಕೂಡ ಇದೇ ರೀತಿಯಾಗಿ ವಿಡಿಯೋ ಮಾಡಬೇಕಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನೇನು ಚೇಂಜಸ್ಗಳನ್ನು ನಾನು ತರಬೇಕು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ವೀಕ್ 11ರ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್. ಇನ್ನಷ್ಟು TRP ಸುದ್ದಿಯನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಈ ವಿಡಿಯೋನ ಲೈಕ್ ಮಾಡಿ. ಇದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಯಾಂಡಲ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.